ನಮ್ಮ ನರ್ಸರಿ ಹತ್ರ ಯಾರೋ 2 ಬೆಕ್ಕಿನ ಮರಿಗಳನ್ನ ತಂದು ಬಿಟ್ಟು ಹೋದ್ರು. ನಮ್ಮ ಹಳ್ಳಿಯಲ್ಲಿ ಪ್ರತೀತಿ ಯಾವ ರೀತಿ ಇದೆ ಅಂದ್ರೆ, ಬೆಕ್ಕು ಮರಿ ಹಾಕಿದ ತಕ್ಷಣ ಮರಿ ಮನೆಯಲ್ಲಿ ಜಾಸ್ತಿ ಆಗ್ತದೆ ಅಂತೇಳಿ, ಬದುಕೊಳ್ಳಿ ಅಂತೇಳಿ ಎಲ್ಲೋ ಹೋಟೆಲ್ ಪಕ್ಕನೋ, ಯಾರೋ ಮನೆ ಪಕ್ಕನೋ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದಂಥ ಮರಿಗಳು ನಮ್ಮ ಡೈರಿ ಫಾರ್ಮನ್ನ ಸೇರಿಕೊಂಡು, ಡೈಲಿ ಹಾಲು ಹಿಂಡಿದ ತಕ್ಷಣ ಬೆಕ್ಕಿನ ಮರಿಗಳನ್ನ ನೋಡಿ ಒಂದು ಸ್ವಲ್ಪ ಹಾಲು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. 2 ಬೆಕ್ಕಿದ್ದಿದ್ದು ಮತ್ತೆ ಇನ್ನೊಂದು ಯಾವುದೋ ಬಂದು 3 ಜಾಯಿನ್ ಆಯಿತು. ಅದು 4 ಆಯಿತು. 4 ಕಚ್ಚಾಡಿ 4 ಹಾಲು ಕುಡಿದೇನೆ ನಮ್ಮ ನಾಯಿ ಬ್ರೂನಿ ಬಂದು ಹಾಲು ಕುಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತು. 2 ದಿನ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಆಯಿತು. ಅದಾದ ತಕ್ಷಣ 4ನೇ ದಿನಕ್ಕೆ ಹೊಂದಾಣಿಕೆ ಮಾಡಿಕೊಂಡು 4 ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ಇದರಿಂದ ನಾವು ಪ್ರಾಣಿಗಳಿಂದ ನಾವು ಕಲಿಬೇಕಾದದ್ದು ಹೊಂದಾಣಿಕೆ ಮನೋಭಾವ ಇದ್ದರೆ ನಮ್ಮ ಹೊಟ್ಟೆ ತುಂಬ್ತದಂತ ಹೇಳಿ. ಅದಾದ ತಕ್ಷಣ ಇದರಿಂದ ಪ್ರಾಣಿಗಳಿಂದ ಕಲಿಬೇಕಾಗಿದ್ದು ಇನ್ನೊಂದೇನೆಂದರೆ ಸಮಯ ಪ್ರಜ್ಞೆ. ಎಕ್ಸಾಕ್ಟ್ 6 ಗಂಟೆಗೆ ಹಾಲು ಹಿಂಡಕ್ಕೆ ಬರ್ತಾರೆ. 6 ಗಂಟೆಗೆ ಹಾಲು ಹಿಂಡಕ್ಕೆ ಬರೋಕ್ಕಿಂತ ಮುಂಚೆನೇ ಎಕ್ಸಾಕ್ಟ್ 6 ಗಂಟೆಗೆ ಬಂದು ವೇಟ್ ಮಾಡ್ತದೆ. ಅಂದರೆ ಅವು ಎಲ್ಲೇ 4 ಎಲ್ಲೇ ಹೋಗಲಿ, ಯಾವ ಮೂಲೆಗೆ ಹೋಗಲಿ, 6 ಗಂಟೆ ಎಕ್ಸಾಕ್ಟ್‌ಗೆ ಅವಕ್ಕೆ ಸಮಯ ಇಲ್ಲ ಏನಿಲ್ಲ ಅಂದ್ರೂ 6 ಗಂಟೆಗೆ ಎಕ್ಸಾಕ್ಟ್ ಬಂದು ವೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ಅವುಗಳಿಂದ ನಾವು ಕಲಿಬೇಕಾಗಿದ್ದು ಇನ್ನೊಂದೇನೆಂದರೆ ಸಮಯ ಪ್ರಜ್ಞೆ. 6 ಗಂಟೆಗೆ ಬಂದರೆ ಅದ್ರ ಹೊಟ್ಟೆ ತುಂಬ್ತದೆ. ಹಾಗಾಗಿ ಆ ಪ್ರಾಣಿಗಳನ್ನು ನಾವು ಮೆಚ್ಚಬೇಕಾದದ್ದು. ಹಾಗಾಗಿ ಪ್ರಾಣಿಗಳಂದರೆ ಸಾಮಾನ್ಯ ಅಲ್ವಪ್ಪೋ.